ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಯಾವುದೋ ಒಂದು ಕಷ್ಟದ ಮಾರ್ಗವನ್ನ ನೀವು ಹಾದು ಹೋಗ್ತಿರ್ಬೋದು. ಯಾವುದೋ ಒಂದು ಚಿಂತೆ, ಒಂದು ಭಯದ ಮಾರ್ಗವನ್ನು ನೀವು ಹಾದು ಹೋಗ್ತಿರ್ಬೋದು. ಅಯ್ಯೋ, ಬರೀ ಕಷ್ಟದ ಮಾರ್ಗಗಳೇ ಎದುರಾಗ್ತಿದೆಯಲ್ಲ ನನಗೆ. ನಾನು ಹಾದು ಹೋಗ್ತಿರುವಂತ ಪ್ರತಿ ಮಾರ್ಗದಲ್ಲೂ ಕೂಡ ನನ್ನ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀನಿ. ಒಂದಾದ್ಮೇಲೆ ಒಂದು ನನ್ನ ಕಷ್ಟಗಳು ನನ್ನನ್ನು ಮುತ್ತುಕೊಳ್ತಾ ಇದೆ. ಯಾರು ನನಗೆ ಸಹಾಯಕರೇ ಇಲ್ಲ. ಏನ್ ಮಾಡ್ಬೇಕೆಂಬ ಆತಂಕದಲ್ಲಿ, ಕಳವಳದಲ್ಲಿ ಇದ್ದೀರಾ? ಅಥವಾ ಅಯ್ಯೋ, ನಾನು ಬರೀ ಕಷ್ಟದ ಮಾರ್ಗವನ್ನೇ ಹಾದು ಹೋಗ್ತಾ ಇದ್ದೀನಿ, ಶೋಧನೆ ಮೇಲೆ ಶೋಧನೆಗಳ ಮಾರ್ಗಗಳನ್ನು ನಾನು ಹಾದು ಹೋಗ್ತಾ ಇದ್ದೀನಿ, ದೇವರು ನನ್ನ ಕೈ ಬಿಟ್ಟಿರ್ಬೋದು, ನನ್ನ ಮರ್ತಿರ್ಬೋದು, ಅದಕ್ಕೆ ಇವೆಲ್ಲ ಎಂಬುದಾಗಿ ಆತಂಕದಲ್ಲಿದ್ದೀರಾ? ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನ ಹೇಳ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದು ಎಂಬುದಾಗಿ. ಪ್ರಿಯರೇ, ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೀನಿ. ನೀನು ಕಷ್ಟದ ಪರಿಸ್ಥಿತಿಗಳಲ್ಲಿ, ಕಣ್ಣೀರಲ್ಲಿ, ಶೋಧನೆಗಳಲ್ಲಿ, ಬಲಹೀನತೆಗಳಲ್ಲಿ, ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ಅಥವಾ ನಿಂದೆ ಅವಮಾನಗಳ ಮಧ್ಯದಲ್ಲಿ ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ಕೈ ಬಿಟ್ಟಿಲ್ಲ, ನಾನು ನಿನ್ನ ಮರ್ತಿಲ್ಲ ಎಂಬುದಾಗಿ ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಆದ್ರಿಂದ ಸೋತು ಹೋಗ್ಬೇಡಿ. ನೀವು ಜಲರಾಶಿಗಳನ್ನು ಹಾದು ಹೋಗ್ತಿರ್ಬೋದು, ಅಂದ್ರೆ ಶೋಧನೆಗಳನ್ನ ಹಾದು ಹೋಗ್ತಿರ್ಬೋದು, ಕಣ್ಣೀರಿನ ತಗ್ಗಿನ ಮಾರ್ಗವನ್ನು ಹಾದು ಹೋಗ್ತಿರ್ಬೋದು, ಯಾವುದೋ ಒಂದು ಸಾಲದ ಬಾಧೆಯಲ್ಲಿ ನೀವು ಹಾದು ಹೋಗ್ತಿರ್ಬೋದು, ಅಥವಾ ಒಂದು ಅನಾರೋಗ್ಯದ ಮಾರ್ಗದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ನಿಮ್ಮ ಕುಟುಂಬವೇ ಒಂದು ಕಷ್ಟಕರವಾದಂತ ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗ್ತಿರ್ಬೋದು. ಆದ್ರೆ ನಿಮ್ಮನ್ನು ನೋಡಿ ಸ್ವಾಮಿ ಹೇಳ್ತಾನೆ, ನಿನ್ನ ಕಷ್ಟವನ್ನು ಹಾದು ಹೋಗುವಾಗ್ಲೂ, ಆ ಕಷ್ಟಗಳು ನಿನ್ನ ಮೇಲೆ, ಕುಟುಂಬಕ್ಕೆ ವಿರೋಧವಾಗಿ ಬರುವಾಗ್ಲೂ ಅದು ನಿನ್ನನ್ನು ಜಯಿಸೋದು, ಅದು ನಿನ್ನ ಮುಳುಗಿಸಲ್ಲ, ಅದು ನಿನ್ನ ಗೆಲ್ಲಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಕಾರಣ ಏನ್ ಗೊತ್ತಾ? ಆತನು ನಿಮ್ಮ ಜೊತೆ ಇದ್ದಾನೆ. ಅದಕ್ಕೆ ಪ್ರಿಯರೇ, ನೋಡಿ, ಎಷ್ಟೋ ಕಷ್ಟಗಳು ಬಂತು, ಎಷ್ಟೋ ಹೋರಾಟಗಳು, ಶೋಧನೆಗಳು ಬಂತು, ಎಷ್ಟೋ ಅಪಾಯಗಳು ಕೈ ಮೀರಿ ಬಂದು ಅಲ್ವಾ. ಎಷ್ಟೋ ಜನರು ಹೇಳ್ತಾರೆ, ನನಗೆ ಬಂದಂತ ಕಷ್ಟ ನನ್ನ ಪ್ರಾಣನೇ ಹೋಗ್ಬಿಡ್ತೇನೋ ಅನ್ನೋ ರೀತಿಯಲ್ಲಿ ನನಗೆ ಕಷ್ಟಗಳು ಬಂತು, ಎಂತ ಇಕ್ಕಟ್ಟು ಆದ್ರೂ ಕೂಡ ಅಂತ ಹೇಳ್ತಾರೆ. ನೋಡಿ, ನಿಮ್ಗೂ ಆ ಕಷ್ಟಗಳು ಬಂದಿದೆಯಲ್ವಾ? ನೀವು ಆ ಕಷ್ಟಗಳು ಹಾದು ಹೋಗ್ತಿರ್ಬೋದು ಒಂದು ವೇಳೆ. ಆದ್ರೆ ಅವು ಯಾಕೆ ನಿಮ್ಮನ್ನ ಜಯಿಸ್ತಿಲ್ಲ? ಯಾಕೆ ಅವು ನಿಮ್ಮನ್ನ ಮುಳುಗಿಸ್ತಿಲ್ಲ? ಕಾರಣ ಏನಂತಂದ್ರೆ, ನಿಮ್ಮನ್ನು ಪ್ರೀತಿಸುವಂತ ಯೇಸು ಸ್ವಾಮಿ ನಿಮ್ ಜೊತೆ ಇದ್ದಾನೆ ಪ್ರೇರಿ. ಅದಕ್ಕಾಗಿ ಸೈತಾನ್ ತರುವಂತ ಪ್ರತಿಕೂಲ ಪರಿಸ್ಥಿತಿಗಳು, ನಿಮಗೆ ಎದುರಾಗ್ತಿರುವಂತಹ ಶೋಧನೆಗಳು, ಬಲಹೀನತೆಗಳ ಮಧ್ಯದಲ್ಲಿ ಆತನು ನಮ್ಮನ್ನ ಬಿಟ್ಟು ಬಿಡದೆ ಆತನ ಅದ್ಭುತಕರವಾಗಿ ನಡೆಸ್ತಿದ್ದಾನೆ. ಹೌದು, ನಾವು ಪ್ರತಿಯೊಬ್ಬೊಬ್ಬರು ಹೋರಾಟವನ್ನ ಹಾದು ಹೋಗ್ತೀವಿ, ಶೋಧನೆಗಳನ್ನ ಹಾದು ಹೋಗ್ತೀವಿ. ಆದರೆ ಆ ಶೋಧನೆಗಳು ನಮ್ಮನ್ನ ಜಯಿಸ್ಲಿಕ್ಕೆ ಆಗ್ತಿಲ್ಲ. ಕಾರಣ ಸ್ವಾಮಿ ನಮ್ಮ ಸಂಗಡ ಇದ್ದು ಅವುಗಳನ್ನ ದಾಟುವಂತೆ ನಮ್ಮನ್ನು ಬಲಪಡಿಸ್ತಿರೋದಕ್ಕಲ್ವಾ ಪ್ರೇರೆ? ಆದ್ರಿಂದ ಚಿಂತೆ ಮಾಡಬೇಡಿ, ಸೋತು ಹೋಗ್ಬೇಡ್ರಿ. ನೀವು ಎಂತ ಮರಣಕರವಾದ ಅಪಾಯಗಳನ್ನು ಹಾದು ಹೋಗ್ತಿದ್ರು ಕೂಡ ಆತನನ್ನು ಬಿಟ್ಟು ಒಂದು ಇಂಚು ಕೂಡ, ಒಂದೊತ್ತು ಕೂಡ ಅಗಲುವಂತ ದೇವರಲ್ಲ. ಆತ ನೆನ್ನೆ ಇದ್ದಾಗ ಇವತ್ತು ನಾಳೆಯೂ ಏಕರೀತಿಲಿದ್ದಾನೆ. ಆತನ ಎಂದೆಂದಿಗೂ ಮಾರ್ಪಡದವನಾಗಿದ್ದಾನೆ. ಅದಕ್ಕೆ ಸ್ವಾಮಿ ನೋಡಿ ಹೇಳ್ತಾನೆ, ನಿಮ್ಮನ್ನ, ನೀನು ಜಲರಾಶಿನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೀನಿ. ನದಿಗಳನ್ನ ದಾಟುವಾಗ ಅವು ನಿನ್ನನ್ನು ಮುಳುಗಿಸೋದು. ನೀನು ಜ್ವಾಲೆಯಲ್ಲಿ ನಡೀತಿ, ಅಗ್ನಿಯಲ್ಲಿ ನೀನು ಹಾದು ಹೋಗುವಾಗ ಅದು ನಿನ್ನನ್ನ ಸುಡೋದು ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಬೇರೆ. ಆದ್ರಿಂದ ಎಂತ ಪರಿಸ್ಥಿತಿ ನೀವು ಇದ್ರೂ ಕೂಡ ನಿಮ್ಮ ವಿಶ್ವಾಸನ ಬಿಟ್ಟು ಬಿಡಬೇಡಿ, ನಿಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ. ನಿಶ್ಚಯವಾಗಿ ಎಲ್ಲಾ ಪರಿಸ್ಥಿತಿಗಳನ್ನ ದಾಟಿಸಿ ದಡ ಸೇರಿಸೋದಕ್ಕೆ ಆತನು ನಿಮ್ಮೊಟ್ಟಿಗಿದ್ದಾನೆ, ನಿಮ್ಮ ಕುಟುಂಬದೊಟ್ಟಿಗಿದ್ದಾನೆ. ನಿಮ್ಮ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಆತನು ನಿಮಗೆ ಸಹಾಯ ಮಾಡುತ್ತಾನೆ. ಭಯಪಡಬೇಡಿ, ದೇವರು ನಿಮ್ಮ ಸಂಗಡ ಇದ್ದಾನೆ ಪ್ರೇರೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀನು ಒಳ್ಳೆಯ ತಂದೆಯಾದ ದೇವರು. ಕರ್ತನೆ, ಕಷ್ಟಗಳಲ್ಲಿ, ಕಣ್ಣೀರಲ್ಲಿ, ಇಕ್ಕಟ್ಟಲ್ಲಿ ಯಾರೆಲ್ಲ ಹಾದು ಹೋಗ್ತಿದ್ದಾರೋ, ಯಾರೆಲ್ಲ ಸೋತು ಹೋಗ್ತಿದ್ದಾರೋ ಅವ್ರನ್ನ ಬಲಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಆ ಶೋಧನೆಗಳಿಂದ ಬಿಡಿಸು, ಆ ಶೋಧನೆಗಳು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡು. ನೀನೇ ನಮ್ಮ ಬಲವಾಗಿದೆಯಲ್ಲ ಕರ್ತನೆ. ಯಾರೆಲ್ಲ ನಿನ್ನ ನೋಡಿ ಕೂಗಿ ಕರೀತಿದ್ದಾರೋ ಅವ್ರಿಗೆ ಸಹಾಯ ಮಾಡು, ಬಲಪಡಿಸು. ನಾನು ಹತ್ತಿರವಾಗಿದ್ದೀನಿ ಅನ್ನೋದನ್ನ ಸ್ವಾಮಿ ನೀವು ಹೇಳಿದಿರಲ್ಲ, ಅದನ್ನ ಪ್ರಕಟಿಸಿರಿ. ಅವರಿಗೆ ಕರ್ತನೆ ವಿಶ್ವಾಸವನ್ನು ಹೆಚ್ಚಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.